ಬೆನ್ನಲ್ಲೇ ರಾಜಕಾರಣಿಗಳಿಗೆ ಢವಢವ ಶುರುವಾಗಿದೆ. ಬೇನಾಮಿ ಆಸ್ತಿ ಮಾಡಿದವರಿಗೆ ಕಂಟಕ ಶುರುವಾಗುತ್ತಾ ಆ ಮೂಲಕ. ಇಡೀ ಇಷ್ಟು ದಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿಯ 142 ಸ್ಥಿರಾಸ್ತಿ ಜಪ್ತಿಯಾಗಿರೋದ್ರಿಂದ ಸಹಜವಾಗಿ ಕೆಲವರಿಗೆ ಶುರುವಾಗಿದೆ ಅಂತೆ ಢವಢವ. ಯಾರ್ಯಾರಿಗೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹೆಬ್ಬೆಟ್ ಜಯರಾಮ್ ಪ್ರಭಾವಿಗಳಿಗೆ ಬೇನಾಮಿನ. ಬಿಲ್ಡರ್ ಜಯರಾಮ್ ಮನೆ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಮಾಡಿದ್ರು. ನಿರಂತರ 70 ಗಂಟೆ ತಪಾಸಣೆ ಮಾಡಿತ್ತು ಇಡಿ ಟೀಮ್. ಜಯರಾಮ್ ಮನೆಯಲ್ಲಿ ಬೇನಾಮಿ ದಾಖಲೆಗಳಿರೋದು ಕೂಡ ಪತ್ತೆಯಾಗಿತ್ತು. ವಕ್ರತುಂಡ ಸಹಕಾರ ಸಂಘದ ಹೆಸರಲ್ಲಿ ಬೇನಾಮಿ ದಾಖಲೆಗಳು ಅವರದೇ ನಿವಾಸದಲ್ಲಿ ಪತ್ತೆಯಾಯಿತು. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಟುಂಬಸ್ಥರ ಹೆಸರಲ್ಲೂ ಕೂಡ ಆಸ್ತಿ ಇರೋದು ಬೆಳಕಿಗೆ ಬಂದಿದೆ. ವಿಚಾರಣೆಯ ವೇಳೆ ಹಲವು ಹೆಸರನ್ನ ಕೂಡ ಈ ಜಯರಾಮ್ ಹೇಳಿದ್ದಾರೆ. ರಿಪಬ್ಲಿಕಾನಾಗೆ ವಿಚಾರಣೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಲಭ್ಯ ಆಗಿದೆ. ವಿನೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗ ಸುದ್ದಿಯಲ್ಲಿದ್ದದ್ದು 14 ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಇತ್ತು. ಸಿಎಂ ಅಂತ. ಈಗ ನಿಮ್ದು ವ್ಯಾಪ್ತಿ ದೊಡ್ಡದಾಗಿದೆ. 300 ಕೋಟಿ ವ್ಯಾಪ್ತಿಗೆ ಬಂದಿದೆ. ಏನು ಮಾತುಕತೆಗಳು ಕೇಳಿ ಬರ್ತಾ ಇದೆ ಆ ಭಾಗದಲ್ಲಿ? ಯಾರಿಗೆಲ್ಲ ತೊಂದರೆ ಆಗ್ಬೋದು, ಯಾರಿಗೆಲ್ಲ ಬಿಸಿನೀರು? ಈಗ ಜಯಪ್ರಕಾಶ್, ಬಹಳ ಪ್ರಮುಖವಾಗಿ ಈಗಾಗಲೇ ಮೂಡಾ ಪ್ರಕರಣದಲ್ಲಿ ಈಗಾಗಲೇ 100 ಕೋಟಿ ಹಗರಣ ಆಗಿದೆ, 1000 ಕೋಟಿ ಹಗರಣ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಯಾವಾಗ ಇಡಿ ಎಂಟ್ರಿ ಆಯಿತು ಅಲ್ಲಿಗೆ ಒಂದಷ್ಟು ಯಾರೆಲ್ಲ ಬೇನಾಮಿಗೆ ಆಸ್ತಿಯನ್ನು ಮಾಡಿದ್ದಾರೆ ಅವರಿಗೆ ಸಂಕಷ್ಟ ಫಿಕ್ಸ್ ಅನ್ನೋದು ಸಾಕಷ್ಟು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಆದರೆ ಈಗ ಇಡಿ ಅಧಿಕೃತವಾಗಿ ರಿಲೀಸ್ ಮಾಡಿರೋ ಪ್ರಕಾರವಾಗಿ ಸಿಎಂ ಸಿದ್ದರಾಮಯ್ಯ ಪತ್ತಿಗೆ ಸೇರಿದಂತಹ 14 ನಿವೇಶನಗಳ ಜೊತೆಗೆ 142 ಸ್ಥಿರಾಸ್ತಿಗಳನ್ನ ಈಗಾಗಲೇ ವಶಕ್ಕೆ ಅದೇ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕೊಳ್ಳಲಾಗಿದೆ ಅಂತೇಳಿ ಒಂದು ಪ್ರೆಸ್ ನೋಟ ರಿಲೀಸ್ ಮಾಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಬೇನಾಮಿ ಬಿಲ್ಡರ್ಸ್ಗಳಿರ್ಬೋದು, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರ್ಬೋದು, ಜೊತೆಗೆ ಇಲ್ಲೇ ಇದ್ದಂತಹ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಮತ್ತು ನಟೇಶ್ ಅವರು ಯಾವೆಲ್ಲ ರೀತಿಯಾಗಿ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿದ್ದಾರೆ ಇದರ ಬಗ್ಗೆ ಸಾಕಷ್ಟು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಏನಿದೆ ಇದು ನಿಜಕ್ಕೂ ಕೂಡ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರಿಗೆ ಬೇನಾಮಿ ಆಗಿತ್ತಾ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ಅವರೇ ಉಲ್ಲೇಖ ಮಾಡಿರೋ ಹಾಗೆಯೇ ಕೋಆಪರೇಟಿವ್ ಸೊಸೈಟಿಯಲ್ಲೂ ಕೂಡ ಸಾಕಷ್ಟು ಲಕ್ಸುರಿ ಆದಂತಹ ವಾಹನಗಳನ್ನು ಖರೀದಿ ಮಾಡಿದ್ದಾರೆ, ಜೊತೆಗೆ ಸಾಕಷ್ಟು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಈ ಹೆಬ್ಬೆಟ್ ಜಯರಾಮ್ ಏನಿದ್ದಾರೆ ಅವರು ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರಿಗೆ ಏನು ಬೇನಾಮಿ ಆಗಿಲ್ಲ ಅನ್ನೋದಕ್ಕೂ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂತಂದರೆ ಸುಮಾರು 70 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಅವರ ಮನೆ ಮೇಲೆ ಮತ್ತು ಅವರ ಕಚೇರಿ ಮೇಲೆ ಸಾಕಷ್ಟು ರೈಡನ್ನು ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ದಾಖಲೆಗಳು ಕೂಡ ಈಗಾಗಲೇ ರಿಪಬ್ಲಿಕ್ ಕೂಡ ಲಭ್ಯ ಆಗಿರುವಂಥದ್ದು. ಅವರು ಬರ್ಕೊಂಡು ಬಂದಿದ್ದಂತಹ ಒಂದಷ್ಟು ಮಾಹಿತಿಗಳು ಈಗಾಗಲೇ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರ ಕುಟುಂಬಸ್ಥರಿದ್ದಾರೆ, ಅವರ ಭಾವೈದ ಏನು ತೇಜಸ್ ಗೌಡ ಇದ್ದಾರೆ, ಅವರು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಸಾಕಷ್ಟು ವಿಚಾರಣೆಗಳನ್ನ ಈ ಹಿನ್ನೆಲೆ ಕೂಡ ಅವರು ವಿಚಾರಣೆ ಮಾಡಿ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಒಂದು ಡೈರಿಯಲ್ಲಿ ಬರ್ಕೊಂಡು ಬಂದಿದ್ದರು. ಸೊ ಈಗ ಆ ದೃಶ್ಯ ಕೂಡ ಈಗ ಲಭ್ಯ ಆಗಿರೋ ಪ್ರಕಾರವಾಗಿಯೇ ಅವರು ಉಲ್ಲೇಖಿಸಿರುವ ಹಾಗೆಯೇ ಈಗಾಗಲೇ ಏನು ವಕ್ರತುಂಡ ಸಹಕಾರ ಸಂಘ ಏನಿದೆ ಅದು ಬೇನಾಮಿಯ ಒಂದು ದೊಡ್ಡ ಮಟ್ಟದ ಅಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಸೊ ಈಗಾಗಲೇ ಸುಮಾರು 70 ಗಂಟೆ ವಿಚಾರಣೆ ಎದುರಿಸಿದ್ದಾರೆ ಜಯರಾಮ್ ಅವರು ಕೂಡ. ಸೊ ಹೀಗಾಗಿ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಅವರಿಂದಲೂ ಕೂಡ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣ ಇವತ್ತಿನಿಲ್ಲ ಅಂದರೆ ಸ್ವಲ್ಪ ದಿನಗಳ ಕಾಲ ಡೌನ್ ಆಗಿತ್ತು, ಏನು ಕೂಡ ಪ್ರೋಸೆಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಯಾವಾಗ ನಿನ್ನೆ ಒಂದು ಅಧಿಕೃತವಾದಂತಹ ಒಂದು ಪ್ರೆಸ್ ನೋಟ್ ರಿಲೀಸ್ ಆಗಿದೆ, ನಿಜಕ್ಕೂ ಕೂಡ ಮೈಸೂರಲ್ಲಿ ಯಾರೆಲ್ಲ ಬೇನಾಮಿಯಾಗಿ ಆಸ್ತಿಯನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ 50-50 ಅನುಪಾತದಲ್ಲಿ ಯಾರೆಲ್ಲ ನಿವೇಶನಗಳು ಪಡ್ಕೊಂಡಿದ್ದಾರೆ ಅವರಿಗೆ ನಿಜಕ್ಕೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಲಾಗ್ತಾ ಇದೆ. ಜಯಪ್ರಕಾಶ್, ಇಡಿ ಎಂಟ್ರಿ ಬೆನ್ನಲ್ಲೇ ರಾಜಕಾರಣಿಗಳಿಗೆ ಢವಢವ ಶುರುವಾಗಿದೆ. ಬೇನಾಮಿ ಆಸ್ತಿ ಮಾಡಿದವರಿಗೆ ಕಂಟಕ ಶುರುವಾಗುತ್ತಾ ಆ ಮೂಲಕ. ಇಡೀ ಇಷ್ಟು ದಿನ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿಯ 142 ಸ್ಥಿರಾಸ್ತಿ ಜಪ್ತಿಯಾಗಿರೋದ್ರಿಂದ ಸಹಜವಾಗಿ ಕೆಲವರಿಗೆ ಶುರುವಾಗಿದೆ ಅಂತೆ ಢವಢವ. ಯಾರ್ಯಾರಿಗೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹೆಬ್ಬೆಟ್ ಜಯರಾಮ್ ಪ್ರಭಾವಿಗಳಿಗೆ ಬೇನಾಮಿನ. ಬಿಲ್ಡರ್ ಜಯರಾಮ್ ಮನೆ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಮಾಡಿದ್ರು. ನಿರಂತರ 70 ಗಂಟೆ ತಪಾಸಣೆ ಮಾಡಿತ್ತು ಇಡಿ ಟೀಮ್. ಜಯರಾಮ್ ಮನೆಯಲ್ಲಿ ಬೇನಾಮಿ ದಾಖಲೆಗಳಿರೋದು ಕೂಡ ಪತ್ತೆಯಾಗಿತ್ತು. ವಕ್ರತುಂಡ ಸಹಕಾರ ಸಂಘದ ಹೆಸರಲ್ಲಿ ಬೇನಾಮಿ ದಾಖಲೆಗಳು ಅವರದೇ ನಿವಾಸದಲ್ಲಿ ಪತ್ತೆಯಾಯಿತು. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಟುಂಬಸ್ಥರ ಹೆಸರಲ್ಲೂ ಕೂಡ ಆಸ್ತಿ ಇರೋದು ಬೆಳಕಿಗೆ ಬಂದಿದೆ. ವಿಚಾರಣೆಯ ವೇಳೆ ಹಲವು ಹೆಸರನ್ನ ಕೂಡ ಈ ಜಯರಾಮ್ ಹೇಳಿದ್ದಾರೆ. ರಿಪಬ್ಲಿಕಾನಾಗೆ ವಿಚಾರಣೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಲಭ್ಯ ಆಗಿದೆ.
ಓಕೆ, ವಿನೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗ ಸುದ್ದಿಯಲ್ಲಿದ್ದದ್ದು 14 ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಇತ್ತು, ಸಿ ಎಂ ಅಂತ. ಈಗ ನಿಮ್ಮದು ವ್ಯಾಪ್ತಿ ದೊಡ್ಡದಾಗಿದೆ. 300 ಕೋಟಿಯ 300 ಕೋಟಿ ವ್ಯಾಪ್ತಿಗೆ ಬಂದಿದೆ. ಏನು ಮಾತುಕತೆಗಳು ಕೇಳಿ ಬರ್ತಾ ಇದೆ ಆ ಭಾಗದಲ್ಲಿ? ಯಾರಿಗೆಲ್ಲ ತೊಂದರೆ ಆಗ್ಬೋದು, ಯಾರಿಗೆಲ್ಲ ಬಿಸಿನೀರು ಈಗ? ಜಯಪ್ರಕಾಶ್, ಬಹಳ ಪ್ರಮುಖವಾಗಿ ಈಗಾಗಲೇ ಮೂಡಾ ಪ್ರಕರಣದಲ್ಲಿ ಈಗಾಗಲೇ 100 ಕೋಟಿ ಹಗರಣ ಆಗಿದೆ, 1000 ಕೋಟಿ ಹಗರಣ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಯಾವಾಗ ಇಡಿ ಎಂಟ್ರಿ ಆಯಿತೋ ಅಲ್ಲಿಗೆ ಒಂದಷ್ಟು ಯಾರೆಲ್ಲ ಬೇನಾಮಿಗೆ ಆಸ್ತಿಯನ್ನು ಮಾಡಿದ್ದಾರೆ ಅವರಿಗೆ ಸಂಕಷ್ಟ ಫಿಕ್ಸ್ ಅನ್ನೋದು ಸಾಕಷ್ಟು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಆದರೆ ಈಗ ಇಡಿ ಅಧಿಕೃತವಾಗಿ ರಿಲೀಸ್ ಮಾಡಿರೋ ಪ್ರಕಾರವಾಗಿ CM ಸಿದ್ದರಾಮಯ್ಯ ಪತ್ತಿಗೆ ಸೇರಿದಂತಹ 14 ನಿವೇಶನಗಳ ಜೊತೆಗೆ 142 ಸ್ಥಿರಾಸ್ತಿಗಳನ್ನ ಈಗಾಗಲೇ ವಶಕ್ಕೆ ಅದೇ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕೊಳ್ಳಲಾಗಿದೆ ಅಂತೇಳಿ ಒಂದು ಪ್ರೆಸ್ ನೋಟ ರಿಲೀಸ್ ಮಾಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಬೇನಾಮಿ ಬಿಲ್ಡರ್ಸ್ಗಳಿರ್ಬೋದು, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರ್ಬೋದು, ಜೊತೆಗೆ ಇಲ್ಲೇ ಇದ್ದಂತಹ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಮತ್ತು ನಟೇಶ್ ಅವರು ಯಾವೆಲ್ಲ ರೀತಿಯಾಗಿ ಅಕ್ರಮವಾಗಿ ನಿವೇಶನಗಳ ಹಂಚಿಕೆ ಮಾಡಿದ್ದಾರೆ ಇದರ ಬಗ್ಗೆ ಸಾಕಷ್ಟು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಏನಿದೆ ಇದು ನಿಜಕ್ಕೂ ಕೂಡ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರಿಗೆ ಬೇನಾಮಿ ಆಗಿತ್ತಾ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ಅವರೇ ಉಲ್ಲೇಖ ಮಾಡಿರೋ ಹಾಗೆಯೇ ಕೋಆಪರೇಟಿವ್ ಸೊಸೈಟಿಯಲ್ಲೂ ಕೂಡ ಸಾಕಷ್ಟು ಲಕ್ಸುರಿಯಾದಂತಹ ವಾಹನಗಳ ಖರೀದಿ ಮಾಡಿದ್ದಾರೆ, ಜೊತೆಗೆ ಸಾಕಷ್ಟು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಈ ಹೆಬ್ಬೆಟ್ ಜಯರಾಮ್ ಏನಿದ್ದಾರೆ ಅವರು ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರಿಗೆ ಏನು ಬೇನಾಮಿ ಆಗಿದ್ರು ಅನ್ನೋದಕ್ಕೂ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂತಂದರೆ ಸುಮಾರು 70 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಅವರ ಮನೆ ಮೇಲೆ ಮತ್ತು ಅವರ ಕಚೇರಿ ಮೇಲೆ ಸಾಕಷ್ಟು ರೈಡನ್ನು ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ದಾಖಲೆಗಳು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಲಭ್ಯ ಆಗಿರುವಂಥದ್ದು. ಅವರು ಬರ್ಕೊಂಡು ಬಂದಿದ್ದಂತಹ ಒಂದಷ್ಟು ಮಾಹಿತಿಗಳು ಈಗಾಗಲೇ ಮೂಡಾ ಆಯುಕ್ತರಾಗಿದ್ದಂತಹ ದಿನೇಶ್ ಅವರ ಕುಟುಂಬಸ್ಥರಿದ್ದಾರೆ, ಅವರ ಭಾವೈದ ಏನು ತೇಜಸ್ ಗೌಡ ಇದ್ದಾರೆ, ಅವರು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಸಾಕಷ್ಟು ವಿಚಾರಣೆಗಳನ್ನ ಈ ಹಿನ್ನೆಲೆ ಕೂಡ ಅವರು ವಿಚಾರಣೆ ಮಾಡಿ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಒಂದು ಡೈರಿಯಲ್ಲಿ ಬರ್ಕೊಂಡು ಬಂದಿದ್ದರು. ಸೊ ಈಗ ಆ ದೃಶ್ಯ ಕೂಡ ಈಗ ಲಭ್ಯ ಆಗಿರೋ ಪ್ರಕಾರವಾಗಿಯೇ ಅವರು ಉಲ್ಲೇಖಿಸಿರುವ ಹಾಗೆಯೇ ಈಗಾಗಲೇ ಏನು ವಕ್ರತುಂಡ ಸಹಕಾರ ಸಂಘ ಏನಿದೆ ಅದು ಬೇನಾಮಿಯ ಒಂದು ದೊಡ್ಡ ಮಟ್ಟದ ಅಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಸೊ ಈಗಾಗಲೇ ಸುಮಾರು 70 ಗಂಟೆ ವಿಚಾರಣೆ ಎದುರಿಸಿದ್ದಾರೆ ಜಯರಾಮ್ ಅವರು ಕೂಡ. ಸೊ ಹೀಗಾಗಿ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಅವರಿಂದಲೂ ಕೂಡ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣ ಇವತ್ತಿಲ್ಲ ಅಂದರೆ ಸ್ವಲ್ಪ ದಿನಗಳ ಕಾಲ ಡೌನ್ ಆಗಿತ್ತು, ಏನು ಕೂಡ ಪ್ರೋಸೆಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಯಾವಾಗ ನಿನ್ನೆ ಒಂದು ಅಧಿಕೃತವಾದಂತಹ ಒಂದು ಪ್ರೆಸ್ ನೋಟ್ ರಿಲೀಸ್ ಆಗಿದೆ, ನಿಜಕ್ಕೂ ಕೂಡ ಮೈಸೂರಲ್ಲಿ ಯಾರೆಲ್ಲ ಬೇನಾಮಿಯಾಗಿ ಆಸ್ತಿಯನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ 50-50 ಅನುಪಾತದಲ್ಲಿ ಯಾರೆಲ್ಲ ನಿವೇಶನಗಳು ಪಡ್ಕೊಂಡಿದ್ದಾರೆ ಅವರಿಗೆ ನಿಜಕ್ಕೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಲಾಗ್ತಾ ಇದೆ. ಜಯಪ್ರಕಾಶ್. ಓಕೆ.